ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ತರಬೇತಿ ಪಡೆದ ನಿರುದ್ಯೋಗಿ ಯುವತಿಯರು ಉದ್ಯೋಗ ಸೃಷ್ಟಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ರೋಟರಿ ಅಧ್ಯಕ್ಷ ರಘು ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿನ ಕಾಮಧೇನು ಹೋಟೆಲ್ ಸಭಾಂಗಣದಲ್ಲಿ ರೋಟರಿ ಸಿದ್ದರಬೆಟ್ಟ ಫ್ರೆಂಡ್ಸ್ ಗ್ರೂಪ್ ಹಾಗೂ ಕರ್ನಾಟಕ ಸಿರಿ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಉಚಿತ ಟೈಲರಿಂಗ್ ತರಬೇತಿ ಹಾಗೂ ಬ್ಯೂಟಿ ಪಾರ್ಲರ್ ತರಬೇತಿ ಸಮಾರೋಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಿದ್ದರಬೆಟ್ಟ ರೋಟರಿ ಸಂಸ್ಥೆ ಸಾಮಾಜಿಕ ಕಳಕಳಿ ಹೊಂದಿರುವ ಸಂಸ್ಥೆಯಾಗಿದೆ. ಸಿದ್ದರಬೆಟ್ಟ ಶ್ರೀಗಳ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. 1 ತಿಂಗಳ ತರಬೇತಿಯನ್ನು ಪಡೆದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಗಿದೆ. ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳ ಚಟುವಟಿಕೆಯಲ್ಲಿ ಸಾಧನೆ ಮಾಡಿದ್ದಾರೆ ಎಂದಿದ್ದಾರೆ. ಸ್ವಾವಲಂಬಿ ಜೀವನಕ್ಕೆ ಹೆಣ್ಣು ಮಕ್ಕಳು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕರ್ನಾಟಕ ಸಿರಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಲೇಪಾಕ್ಷಿಯ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದರು. ಈ ಕಾರ್ಯಕ್ರಮದಲ್ಲಿ ರೋಟರಿ ಕಾರ್ಯದರ್ಶಿ ಎಚ್ಎನ್ ಶಿವಕುಮಾರ್, ಖಜಾಂಚಿ ದೊಡ್ಡಗೌಡರು, ಸದಸ್ಯ ರಘು, ಸಿಲ್ಕ್ ಡೆವಲಪ್ಮೆಂಟ್ ರಾಮಯ್ಯ, ರೂಪಶ್ರೀ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷರಾದ ರವಿಕುಮಾರ್, ಜಗ್ಗೇಶ್, ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಣ್ಣ ಹಾಜರಿದ್ದರು. ರೋಟರಿ ಸಿದ್ದರಬೆಟ್ಟ ಹಾಗೂ ಫ್ರೆಂಡ್ಸ್ ಗ್ರೂಪ್ ಕೊರಟಗೆರೆ, ಕರ್ನಾಟಕ ಸಿರಿ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ 1 ತಿಂಗಳ ಕಾಲ ಕೊರಟಗೆರೆ ಟೌನಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ಹಾಗೂ ಹೆಣ್ಮಕ್ಳುಗಳಿಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಿದ್ದೀವಿ. ಅವರು 1 ತಿಂಗಳ ಕಾಲ ಕೊರಟಗೆರೆ ತಾಲೂಕಿನ ಸುತ್ತಮುತ್ತದ ಗ್ರಾಮದ ಎಲ್ಲ ಹೆಣ್ಮಕ್ಳು ಬಂದು ಸೇರಿ ಈ ತರಬೇತಿ ಪಡೆದಿರ್ತಾರೆ. ಅವ್ರಿಗೆ ಈ ದಿನ ಪ್ರಶಸ್ತಿ ಪತ್ರಗಳನ್ನ, ಅಭಿನಂದನಾ ಪತ್ರಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಈ ಪ್ರಶಸ್ತಿ ಪತ್ರ ಅವರು ಮುಂದಿನ ಜೀವನದಲ್ಲಿ ಅವರು ಮುಂದೆ ಸ್ವಯಂ ಉದ್ಯೋಗ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳೋದಕ್ಕೆ ಅದಕ್ಕೆ ಒಂದು ಅನುಭವ ಕೇಳ್ತಾರೆ. ನೀವು ಎಲ್ಲಿ ತರಬೇತಿ ಪಡೆದಿದ್ದೀರಿ ಅಂತ ಹೇಳಿ ಕೇಳ್ತಾರೆ. ಅದೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಇದೊಂದು ಕಾರ್ಯಕ್ಕೆ ಕೈ ಜೋಡಿಸಿದಂತಹ ಫ್ರೆಂಡ್ಸ್ ಗ್ರೂಪ್ನ ರವಿಕುಮಾರ್ ಅವರು ಇರ್ಬೋದು, ಮಲ್ಲಣ್ಣ ಅವರು ಇರ್ಬೋದು, ಹಾಗೆ ನಮ್ಮ ರೋಟರಿಯ ಸದಸ್ಯರು ಹಾಗೂ ಲೇಪಾಕ್ಷಯ್ಯ ಅವರು, ಕರ್ನಾಟಕ ಸಿರಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಹಾಗೂ ಈ ಮಕ್ಕಳಿಗೆ ಶಿಕ್ಷಣ ನೀಡಿದಂಥ ಎಲ್ಲ ಶಿಕ್ಷಕಿಯರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮಧ್ಯಾಹ್ನದ ನಮಸ್ಕಾರಗಳು. ನಾವು ಉಚಿತವಾಗಿ 1 ತಿಂಗಳ ತರಬೇತಿಯನ್ನು ಕೊರಟಗೆರೆ ಕ್ಷೇತ್ರದಲ್ಲಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು, 30 ದಿನ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ವಂದನೆಗಳನ್ನು ಹೇಳ್ತೀನಿ. ನಾವು ಮೇನ್ ಇಂಟೆನ್ಷನ್ ಏನು ಇಟ್ಕೊಂಡಿದ್ದೀವಿ ಅಂದರೆ, ಎಲ್ಲ ಗ್ರಾಮೀಣ ಮತ್ತು ಪಟ್ಟಣ ಭಾಗದಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು. ಇದು ನಮ್ಮ ಮೇನ್ ಗುರಿ ಇರೋದ್ರಿಂದ ಎಲ್ಲಿ ಮಹಿಳೆಯರು ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಾರೆ ಆ ಮನೆ ಬಾಗಿಲಿಗೆ ಹೋಗಿ ಉದ್ಯೋಗ ತರಬೇತಿಗಳನ್ನು, ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಕೊಡೋದ್ರಿಂದ ಸ್ವಯಂ ಉದ್ಯೋಗಗಳನ್ನು ಗಿಟ್ಟಿಸ್ಕೊಳ್ತಾರೆ. ಏನಕ್ಕಂದರೆ ಬೇರೆ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರು ಸಿಟಿಗಳಿಗೆ ಹೋಗೋ ಅವಶ್ಯಕತೆ ತುಂಬಾ ಕಡಿಮೆ ಇರುತ್ತೆ. ಏನಕ್ಕಂದರೆ ಎಲ್ಲರೂ ಒಬ್ಬರ ಮೇಲೆ ಹಸ್ಬೆಂಡೇ ಆಗಲಿ ಒಂದು ವೈಫೇ ಆಗಲಿ ಡಿಪೆಂಡ್ ಆಗಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅದು 60 ಕಿಲೋಮೀಟರ್ ಆಗಲಿ ಮಕ್ಕಳನ್ನು ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ. ಅದನ್ನು ಮನೆ ಬಾಗಿಲಿಗೆ ನಾವು ತಲುಪಿಸಬೇಕು ಅಂತ ಒಂದು ಗಮನದಲ್ಲಿಟ್ಟುಕೊಂಡು ಮನೆ ಬಾಗಿಲಿಗೆ ತಲುಪಿಸೋದ್ರಿಂದ ಎಲ್ಲ ಮಹಿಳೆಯರು ಏನೋ ಆರ್ಥಿಕವಾಗಿ ಸಬಲರಾಗ್ತಾರೆ. ಒಂದಲ್ಲ ಒಂದು ದಿನ ಅವರು ಸ್ವಯಂ ಉದ್ಯೋಗಿಗಳಾಗ್ತಾರೆ ಮತ್ತು ಸ್ವಂತ ಉದ್ಯೋಗಗಳನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಒಂದು ಆರ್ಥಿಕವಾಗಿ ಸಬಲ ಆಗ್ತಾರೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದೀವಿ. ನಮಗೆ ಬಲಭುಜ ಮತ್ತು ಎಡಭುಜವಾಗಿ ನಿಂತಹ ರೋಟರಿ ಸಂಸ್ಥೆಯರು ಮತ್ತು ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷರು ಆದಂತಹ ರವಿ ಸರ್ ಮತ್ತು ರಘು ಸರ್ ಮತ್ತು ರೋಟರಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಏನಕ್ಕಂದರೆ ಮೊದಲನೇದಾಗಿ ಸರ್ ಈ ಕೆಲಸ ಮಾಡ್ತಾ ಇದ್ದೀನಿ, ಸಾಮಾಜಿಕವಾಗಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಸರ್. 100% ಮಾಡೋಕ್ಕಾಗಲ್ಲ, ನಾವು ಅಟ್ಲೀಸ್ಟ್ ಒಂದು 20% ಆದರೂ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಸಹಾಯ ಮಾಡ್ತೀವಿ ಅಂದಾಗ ಸರ್ ಸಮಾಜಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ರೋಟರಿಯವರು ಮಾತ್ರ ಯಾವತ್ತೂ ಎಲ್ಲೇ ಹೋದ್ರೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಎಲ್ಲ ಕಡೆನೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು
ಮಾಡಿ ನಾವಿದ್ದೀವಿ ಅನ್ನೋ ಒಂದು ಸಹಾಯ ಮತ್ತು ಹಸ್ತಬಲವನ್ನು ಕೊಟ್ಟು ನಮಗೆ ಸೊ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ತರಬೇತಿ ಟೀಚರ್ಸ್ಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ರೋಟರಿ ಕ್ಲಬ್ ಸಿದ್ದರಬೆಟ್ಟ ಸೈನ್ಸ್ ಗ್ರೂಪಿಂದ ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದ್ರು. ಇವರಿಗೆ ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗಿದೆ. ನಮ್ಮ ದೇಶ ಸ್ವತಂತ್ರವಾಗೋದು ಯಾವಾಗ ಅಂದರೆ ಮಹಿಳೆಯರು ದುಡ್ದಾಗ. ಅವ್ರು ಸ್ವತಂತ್ರವಾದಾಗ ಏನಾಗುತ್ತೆ ಹೇಳಿ, ನಮ್ಮ ದೇಶ ಸ್ವತಂತ್ರವಾಗುತ್ತೆ. ಅವರು ಸ್ವತಂತ್ರವಾಗಬೇಕಾದ್ರೆ ಏನು, ಕೈಯಲ್ಲಿ ಒಂದು ಕಸಬು ಅನ್ನೋದು ಇರಬೇಕು. ಓದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಇನ್ನೊಬ್ರ ಹತ್ರ ಹೋಗಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಈಗ ಸ್ವಂತವಾಗಿ ಇದೇ ಥರ ಅವರು ಒಂದು ಟ್ಯಾಲೆಂಟಿಂದ ಕಲಿತಾಗ ಏನಾಗುತ್ತೆ, ಅವ್ರು ಸ್ವತಂತ್ರವಾಗಿರ್ತಾರೆ. ಅವ್ರ ಫ್ಯಾಮಿಲಿ ಸ್ವತಂತ್ರವಾಗಿರುತ್ತೆ, ಅವರು ಖುಷಿಯಾಗಿರ್ತಾರೆ. ಆ ಥರ ಅವ್ರ ಫ್ಯಾಮಿಲಿ ಫುಲ್ಲು ಸಂತೋಷವಾಗಿರ್ಬೇಕಂದ್ರೆ ಈ ಥರ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು. ಅವ್ರ ಮಹಿಳೆಯರು ಸ್ವತಂತ್ರವಾಗಬೇಕು, ಆದಾಗಲೇ ಎಲ್ಲರೂ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ. ಇಂಥ ಅವಕಾಶಗಳು ಕೊಟ್ಟ ಈ ಚಾರಿಟಬಲ್ ಟ್ರಸ್ಟ್ ರೋಟರಿ ಸಿದ್ದರಬೆಟ್ಟ ಅವರಿಗೆ ತುಂಬ ಕೃತಜ್ಞತೆಗಳು. ಇದರಲ್ಲಿರೋ ಎಲ್ಲ ಗಣ್ಯರಿಗೂ ನಮಸ್ತೆ ಹೇಳ್ತಾ, ಎಲ್ಲ ನನ್ನ ಸ್ಟೂಡೆಂಟ್ಗೂ ನಮಸ್ಕಾರ ಹೇಳ್ತಾ, ನಾನು ಒಂದು ತಿಂಗಳು ಟೈಲರಿಂಗ್ ಟೀಚರ್ ಆಗಿ ಕರುನಾಡ ಸಿರಿ ಚಾರಿಟಬಲ್ ಟ್ರಸ್ಟಲ್ಲಿ ಟೀಚರಾಗಿ ಕೆಲಸ ಮಾಡಿದ್ದೀನಿ. ನಾನು 15 ವರ್ಷದಿಂದ ಟೈಲರಿಂಗ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ರೋಟರಿ ಕ್ಲಬ್ಗಳಲ್ಲಿ ನಾನು ಟೈಲರಿಂಗ್ ಟೀಚರಾಗಿ ಕೆಲಸ ಮಾಡಿದ್ದೀನಿ. ಅದು ಮಾಗಡಿ ಇರ್ಬೋದು, ತುರುವೇಕೆರೆ, ಆಮೇಲೆ ಚಿಕ್ಕನಾಯಕನಹಳ್ಳಿ, ಎಲ್ಲ ಕಡೆನೂ ಮಾಡಿದ್ದೀನಿ. ನಾನು ತುಮಕೂರಲ್ಲೂ ಮಾಡಿದ್ದೀನಿ. ಹಾಗೆ ಈ ಕೊರಟಗೆರೆಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು, ಇಲ್ಲೂ ರೋಟರಿಯಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಕಲಿತು ಸ್ಟೂಡೆಂಟ್ ಹೇಳಬೇಕು ಟೀಚರ್ ಬಗ್ಗೆ. ನನಗೆ ನನ್ನ ಗುರುಗಳಾಗಿ ರಮಯ್ಯ ಸರ್, ಅವ್ರ ಶಿಷ್ಯ ನಾನು. ಅವ್ರನ್ನ ನೋಡಿ ಇಲ್ಲಿ ಬಂದಾಗ ನಂಗೆ ತುಂಬಾ ಖುಷಿ ಆಯಿತು. ಹಾಗಾಗಿ ನಾನು ಎಲ್ರಿಗೂ ಟೈಲರಿಂಗ ಹೇಳ್ಕೊಟ್ಟಿದ್ದೀನಿ. ನಂಗೆ ತುಂಬ ಸ್ಟೂಡೆಂಟ್ಗಳು ಬೇರೆ ಕಡೆ ಕಲ್ತಿರೋರೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ನಾನು ಬ್ಲೌಸ್ ಹೊಲಿದೆ, ಡ್ರೆಸ್ ಹೊಲಿದೆ ಅಂತ. ತುಂಬ ಖುಷಿ ಆಗುತ್ತೆ, ನಂದು ಒಂದು ಸೇವೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟೇ ಹೇಳ್ತಾ ನಂದು ಮಾತು ಹೇಳ್ಬಿಟ್ಟು ಕೊರಟಗೆರೆಯಿಂದಲೇ ಬಂದಿದ್ದೀನಿ. ನನ್ನ ಹೆಸರು ಚೈತ್ರ ಅಂತ, ನಾನು ಕೊರಟಗೆರೆಯಿಂದಲೇ ಬಂದಿದ್ದೀನಿ. ನಾವು ಇದರಲ್ಲಿ ಬ್ಯೂಟಿ ಪಾರ್ಲರಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀವಿ. ಇದರಿಂದ ತುಂಬಾ ನಮಗೆ ಯೂಸ್ ಆಗ್ತಿದೆ. ನಮಗೆ ಅಂತಲ್ಲ, ಇಲ್ಲಿ ಬಂದಿರೋವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಯೂಸ್ ಆಗ್ತಿದೆ. ಇದನ್ನು ನಮಗೆ ಸುಮ್ಮನೆ ಕೂತಿದ್ದಂತಹ ಒಂದು ಟೈಮಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಪಾಂಪ್ಲೆಟ್ ಬಂತು, ಏನಿದೆ ಅದರಲ್ಲಿ ಟೈಲರಿಂಗ್ ಕೋರ್ಸು, ಬ್ಯೂಟಿ ಪಾರ್ಲರ್ ಕೋರ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಜಾಯ್ನ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಎಲ್ಲೆಲ್ಲೋ ವಿಚಾರಿಸಿದ್ವಿ, 50,000, 60,000, 70,000, 1 ಲಕ್ಷದವರೆಗೂ ಕೇಳಿದ್ವಿ. ಅಂಥದ್ರಲ್ಲಿ ಇಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಿದೆ ಅಂದಾಗ ನಾವು ಯಾಕೆ ಅದನ್ನು ಉಪಯೋಗಿಸ್ಕೊಬಾರ್ದು ಅಂತ ನಮಗೇನೆ ಆಸೆ ಆಯಿತು. ಹೌದು, ಒಂದಿನ ಓದ್ವಿ, ಸರ್ ಲೈಪಾಕ್ಷಯ್ಯ ಸರ್ ಅವ್ರು ಸಿಕ್ಕಿದ್ರು, ಓದ್ವಿ, ಮಾತಾಡಿದ್ವಿ, ಸೇರ್ಕೊಳ್ರಮ್ಮ ಅಂತಂದರು. ಹೋದ್ವಿ, ಸೇರ್ಕೊಂಡ್ವಿ. ಅವತ್ತಿಂದ ಹಿಡಿದು ಇವತ್ತಿಲ್ಲಿ ನಾವು ಎಲ್ಲರೂ ಸೇರಿದ್ದೀವಿ ಅಂತಂದರೆ ಇಲ್ಲಿವರೆಗೂ ಕೂಡ ನಮಗೆ ತುಂಬಾ ಉಪಯೋಗ ಆಗಿದೆ. ಮತ್ತು ನಮಗೆ ಹೇಳ್ಕೊಟ್ಟಂತಹ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೌಭಾಗ್ಯ ಮ್ಯಾಮ್ ಆಗಿರ್ಬೋದು, ಶಶಿಕಲಾ ಮ್ಯಾಮ್ ಆಗಿರ್ಬೋದು, ಮತ್ತು ಖುಷ್ಬು ಮ್ಯಾಮ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.